ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಮ್ಯಾಮ್, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪ್ರಿವ್ಯೂ ವಿಡಿಯೋ ಮಾಡೋದಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಸೇಮ್ ಮೆನ್ಯೂ, ಸೇಮ್ ಕಂಡೀಷನ್ಸು, ಎಲ್ಲ ಸೇಮ್ ಏನೇನೆ. ಏನು ಸ್ಪೆಷಲಾಗಿ ಈ ವೆನ್ಯೂಲಿ ಹಂಗಿದೆ ಸ್ಟ್ಯಾಟ್ಸು, ಹಿಂಗಿದೆ ಸ್ಟ್ಯಾಟ್ಸು ಅನ್ನೋದೆಲ್ಲ ಏನು ಹೇಳೋವಂಥದ್ದೇನಿಲ್ಲ. ಸೊ ಸಿಮಿಲರ್ ಆಗಿರುವಂಥ ವಿಕೆಟು, ಸಿಮಿಲರ್ ಕಂಡೀಷನ್ಸು ಎಲ್ಲ ಸಿಮಿಲರ್ ಆಗೇನೆ ಇರುತ್ತೆ. ಬಟ್ ಅಪೋನೆಂಟ್ ಮಾತ್ರ ಡಿಫ್ರೆಂಟು. ನ್ಯೂಜಿಲೆಂಡ್ ಅನ್ನೋ ಟೀಮು ಇಂಡಿಯಾಗೆ ಯಾವಾಗಲೂ ಕ್ವಾಟ್ಲೆ ಕೊಟ್ಟಿರೋರೇ ICC ಟೂರ್ನಮೆಂಟ್ಸ್ ಅಂತ ಬಂದಾಗ. ಬಟ್ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ಪಲ್ಲಿ ನಾವು ಅವರಿಗೆ ಹೊಡೆದಿದ್ವಿ. ಸೊ ಒಂದು ಕಾನ್ಫಿಡೆನ್ಸ್ ಇದೆ. ರೀಸೆಂಟ್ ಆಗಿತ್ತು ನ್ಯೂಜಿಲೆಂಡ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಸೀರೀಸ್ ಅಲ್ಲೆಲ್ಲ ನೋಡ್ತು ಅಂತಂದರೆ ನಮ್ಮ ಮೇಲೆ. ಸೊ ಅವ್ರಿಗೆ ಹೈ ಆನ್ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ನಮಗಿನ ಬೆಟರಾಗೆ ಸದ್ಯದ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಗ್ರೂಪಲ್ಲಿ. ಯಾಕಂದರೆ ಟಾಪ್ ಆಫ್ ದ ಟೇಬಲಲ್ಲಿ ಉಳ್ಕೊಂಡಿದ್ದಾರೆ ಅವರು. ನಾವು ಸೆಕೆಂಡ್ ಪೊಸಿಷನ್ಲಿ ನಾವು ಸೋತಿದ್ದೀವಿ ಅಂತಲ್ಲ, ನಾವು ಅಷ್ಟೊಂದು ಕನ್ವಿನ್ಸಿಂಗ್, ಆ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿ ಏನು ಗೆದ್ದಿಲ್ಲ. ಇವ್ರು ಕನ್ವಿನ್ಸಿಂಗ್ ಆಗಿ ಗೆದ್ದಷ್ಟು, ಲೀಡ್ ಇಟ್ಕೊಂಡು ಗೆದ್ದಷ್ಟು. ಸೊ ನ್ಯೂಜಿಲೆಂಡ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ಬರ್ತಿರ್ತಾರೆ, ಇಂಡಿಯಾ ಕೂಡ ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇರ್ತಾರೆ ಇವತ್ತು ದುಬೈ ಸ್ಟೇಡಿಯಮಲ್ಲಿ. ಸೊ ಇವತ್ತು ಮ್ಯಾಚ್ ಏನು ಮುಖ್ಯ ಇಲ್ಲ ಆಯಿತಾ. ಇಬ್ಬರು ಕೂಡ ಸೆಮಿಫೈನಲ್ ಕ್ವಾಲಿಫೈ ಆಗಿದ್ದಾರೆ. ಯಾರ ಮೇಲೆ ಸೆಮಿಫೈನಲ್ ಹಾಕಿಸ್ಕೊತೀವಿ ಇದು ಕ್ರೂಷಿಯಲ್ ಆಗುತ್ತೆ ಇವತ್ತಿನ ಪಂದ್ಯದಲ್ಲಿ. ಒಂದು ವೇಳೆ ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು, ಒಂದು ವೇಳೆ ನಾವೇನಾದ್ರು ಗೆದ್ವಿ ಅಂತಂದರೆ ಸೀಲ್ ಆಗಿದೆ ಇಲ್ಲಿ. ಗ್ರೂಪ್ ಬಿ ಸೀಲ್ ಆಗಿದೆ, ಬಟ್ ಇನ್ನು ಗ್ರೂಪ್ 2 ಸೀಲ್ ಆಗಿಲ್ಲ, ಗ್ರೂಪ್ ಎ ಸೀಲ್ ಆಗಿಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫಸ್ಟು 2 ತಂಡ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಸ್ಗೆ ಗ್ರೂಪ್ ಎ ಇಂದನೇ. ಬಟ್ ಸೀಲ್ ಡೌನ್ ಆಗಿಲ್ಲ ಇಲ್ಲಿ. ಯಾವ ಸ್ಲಾಟಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 1 ಫಿನಿಶ್ ಮಾಡ್ತಾರೆ, 2 ಫಿನಿಶ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಗೊತ್ತಾಗೋಗ್ಬಿಟ್ಟಿದೆ ಗ್ರೂಪ್ ಬಿ ಅಲ್ಲಿ, ಯಾಕಂದರೆ ಎಲ್ಲ ಮ್ಯಾಚು ಆಗಿರೋದ್ರಿಂದ. ಸೊ ಇಲ್ಲಿ ನ್ಯೂಜಿಲೆಂಡ್ ಅವರು ಇವಾಗಿನ ಇದನ್ನ ನೋಡ್ತು ಅಂತಂದರೆ, ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ನ್ಯೂಜಿಲೆಂಡ್ ಅವರು ಆಡ್ತಾರೆ ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ನ. ಆ್ಯಂಡ್ ಇಂಡಿಯಾದವ್ರು ಆಡ್ತಾರೆ ಸೌತ್ ಆಫ್ರಿಕಾ ಮೇಲೆ ಸೆಮಿಫೈನಲ್ನ ಸದ್ಯದ ಮಟ್ಟಿಗೆ. ಇನ್ ಕೇಸ್ ಅವರು ಈ ಮ್ಯಾಚ್ನ ಇಂಡಿಯಾ ಗೆಲ್ತು ಅಂತ ಅಂದರೆ ಅವಾಗ ಇಂಡಿಯಾ ಆಡಬೇಕಾಗತ್ತೆ ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ಲ. ಇಟ್ಸ್ 1 ವರ್ಸಸ್ 2 ಕ್ರಾಸ್ ಆಗುತ್ತೆ ಗ್ರೂಪಲ್ಲಿ. ಆಮೇಲೆ ಇಟ್ಸ್ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಆಡಬೇಕಾಗುತ್ತೆ. ನ್ಯೂಜಿಲೆಂಡ್ ಕೆಳಗಡೆ ಹೋಗೋದ್ರಿಂದ ಈ ಮ್ಯಾಚ್ನ ಸೋಲ್ತು ಅಂತಂದರೆ. ಸೊ ಯಾರ ಮೇಲೆ ಹಾಕಿಸ್ಕೊಂಡ್ರೆ ಬೆಟರ್ ನಾವು ಅಂತ ಕೇಳಿದ್ರೆ ಸೌತ್ ಆಫ್ರಿಕಾ ಮೇಲೆ ಹಾಕಿಸ್ಕೊಂಡ್ರೆ ಬೆಟರ ಅಂತ ಅನ್ನಿಸ್ತು. ಆಸ್ಟ್ರೇಲಿಯಾ ಮೇಲೆ ಆಡೋದಕ್ಕಿಂತ ಇಲ್ಲಿ ಇವರು ಆಡ್ಬಿಟ್ಟು ನ್ಯೂಜಿಲೆಂಡ್ ಏನಾದ್ರು ಇನ್ ಕೇಸ್ ಏನಾದ್ರು ಆಸ್ಟ್ರೇಲಿಯಾಗೆ ಏನಾದ್ರು ಹೊಡೆದ್ರು ಅಂತಂದರೆ ಆಸ್ಟ್ರೇಲಿಯಾನ ನೆಗೆಟ್ ಮಾಡಿಬಿಟ್ಟು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಬಂದು ಕೂತ್ಕೊಂಡ್ರೆ ಮಸ್ತಾಗಿರುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಒಂದು ನಂಗೆ ಆಸ್ಟ್ರೇಲಿಯಾ ಮೇಲೆ ಹಾಕಿಸ್ಕೊಂಡ್ರೆ ಏನೋ ಒಂಥರ ಭಯ ಯಾವಾಗಲೂ. ಯಾಕಂದರೆ ICC ಟೂರ್ನಮೆಂಟ್ಸ್ ಅಂತ ಬಂದಾಗ, ಈ ಕಡೆ ನಾಕೌಟ್ ಮ್ಯಾಚ್ಗಳು ಅಂತ ಬಂದಾಗ ಆಸ್ಟ್ರೇಲಿಯಾ ಅವರು ಆಫ್ ಇಟ್ಟಿರ್ತಾರೆ ನಮ್ಗೆ ಯಾವಾಗಲೂ. ಅದಕ್ಕೋಸ್ಕರ ಸೌತ್ ಆಫ್ರಿಕಾ ಮೇಲೆ ಹಾಕಿಸ್ಕೊಂತೋದೆ. ಸೌತ್ ಆಫ್ರಿಕಾ ಗೊತ್ತಾನೆ ಎಂಥ ಚೋಕರ್ಸ್ ಅಂತ. ಗೆಲ್ಲೋವಂಥ ಮ್ಯಾಚು T20 ವರ್ಲ್ಡ್ ಕಪ್ಪಲ್ಲಿ ಗೆಲ್ಲೋವಂಥ ಮ್ಯಾಚನ್ನು ನಮ್ಮ ಇಂಡಿಯಾ ಮೇಲೆ ಸೋತೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನೋ ಒಂದು ಕಾನ್ಫಿಡೆನ್ಸು ಸೌತ್ ಆಫ್ರಿಕಾಗೆ ಇಂಡಿಯಾ ಹೊಡಿಬಹುದು ಅಂತ. ಸೌತ್ ಆಫ್ರಿಕಾ ಏನು ಕಳಪೆ ಟೀಮ್ ಅಲ್ಲ. ಒಟ್ಟಿನಲ್ಲಿ ನನಗೇನೋ ಸೌತ್ ಆಫ್ರಿಕಾ ಮೇಲೆ ಬಂತು ಅಂದರೆ ಚೆನ್ನಾಗಿರುತ್ತೆ. ಸೌತ್ ಆಫ್ರಿಕಾ ಮೇಲೆ ಬರಬೇಕು ಅಂದರೆ ಇಂಡಿಯಾ ಹೊತ್ತಿನ ಮ್ಯಾಚ್ ಸೋಲ್ಬೇಕಾಗುತ್ತೆ. ಸೋಲ್ತು ಅಂದರೆ ಸೌತ್ ಆಫ್ರಿಕಾ ಮೇಲೆ ಹಾಕಿಸ್ಕೋಬೋದು. ಬಟ್ ಇಂಡಿಯಾ ಗೆಲ್ಲೋದಕ್ಕೆ ನೋಡ್ತಿರ್ತಾರೆ, ಸೋಲೋದಕ್ಕಂತೂ ಖಂಡಿತ ನೋಡ್ತಿರಲ್ಲ. ಆಸ್ಟ್ರೇಲಿಯಾ ಆದ್ರೇನೋ ಅವ್ರ ಅಪ್ಪ ಆದ್ರೇನೋ ಅವನ ಅಜ್ಜಿ ಎಲ್ಲ ಗುಮ್ ಹೊಡಿತಾ ಇರೋದು, ಎಲ್ಲ ಮ್ಯಾಚನ್ನು ಗೆಲ್ಲಬೇಕು ಅಂತ ಇವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ನಿಮ್ಮ ಅನಿಸಿಕೆ ಏನು? ಸೌತ್ ಆಫ್ರಿಕಾ ಮೇಲೆ ಬಿದ್ದರೆ ಬೆಟರ್ ಆಗಿರುತ್ತಾ ಅಥವಾ ಆಸ್ಟ್ರೇಲಿಯಾ ಮೇಲೆ ಬಿದ್ದರೆ ಬೆಟರ್ ಆಗಿರುತ್ತಾ? ಇಂಡಿಯಾ ಸೋಲೋದಕ್ಕಂತೂ ನೋಡೋದಿಲ್ಲ, ಈ ಸೋಲೋಕ್ಕೋಸ್ಕರ ಆಡಬೇಕು ಗುರು ಅಂತ ಆ ಥರ ನೋಡೋದಿಲ್ಲ, ಗೆಲ್ಲೋಕ್ಕೋಸ್ಕರ ಆಡ್ತಾರೆ. ಬಟ್ ಸೋತ್ರು ಗೆದ್ರು ಏನು ಅಷ್ಟೊಂದೇನು ಎಫೆಕ್ಟ್ ಅಂತೂ ಖಂಡಿತ ಆಗೋದಿಲ್ಲ. ಸೆಮಿಫೈನಲ್ಗಂತೂ ಕ್ವಾಲಿಫೈ ಆಗಿರೋದನ್ನ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ, ಅದೇ ಹಾಕಿಸ್ಕೊಳೋದೇನಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಮಗ. ಸೊ ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ ಗೊತ್ತಿರೋದೇನೆ ಏನಾಯಿತು ಅಂತ. ನಿನ್ನ ಸೋತ್ವೆ. ಇವಾಗ ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದ್ರೆ ಮಗ ಈ ಥರ ಕಾಣಿಸ್ತಾ ಇದೆ. RCBಗೆ ಇರೋದು 2 ಮ್ಯಾಚು, ಮುಂಬೈ ಇಂಡಿಯನ್ಸ್ ಮೇಲೊಂದು, UP ವಾರಿಯರ್ಸ್ ಮೇಲೊಂದು. ಸೊ ಈ 2 ಮ್ಯಾಚಲ್ಲಿ 2 ಮ್ಯಾಚ್ನ ಗೆಲ್ಲಬೇಕಾಗಿರುವಂಥ ಸಿಚುವೇಶನ್ ಬಂದು RCBಗೆ ಕೂತ್ಕೊಂಡಿದೆ. ಆಲ್ರೆಡಿ ಇವಾಗ ಸೀನಿಂದ ಈಚೆ ಹೋಗ್ಬಿಟ್ಟಿದ್ದಾರೆ, ಟಾಪ್ 3 ಇರಬೇಕು. ಸೊ ಇವರು 4ನೇ ಸ್ಥಾನಕ್ಕೆ ಬಂದಿರೋದ್ರಿಂದ GG ಅವರು ಕೂಡ ಕಾಂಪಿಟೇಷನ್ ಖಂಡಿತ ಇದೆ. ನೋಡಿ, ನಾವು ಫುಲ್ಲು ಲಾಸ್ಟಿಗೆ ಹೋದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ನೆಕ್ಸ್ಟ್ ಮ್ಯಾಚ್ನವರು GG ಅವ್ರು ಗೆದ್ರು ಅಂತಂದರೆ ನಾವು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಬಿಡ್ತೀವಿ. ಇವರು ಟಾಪ್ ಆಫ್ ದ ಟೇಬಲ್ ಫಸ್ಟ್ 2 ಮ್ಯಾಚಲ್ಲಿ ಇದ್ದವರು ಬಾಟಮ್ ಆಫ್ ದ ಟೇಬಲ್ಗೆ ಹೋಗ್ತೀವಿ ಅಂತಂದರೆ 4 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಸೋತರು ಅಂದರೆ ಇನ್ನೇನು ಟಾಪ್ ಆಫ್ ದ ಟೇಬಲಲ್ಲಿ ಇರ್ತಾರೆ. ಬಾಟಮ್ ಆಫ್ ದ ಟೇಬಲ್ಗೆ ಬರಬೇಕು. ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡಿದ್ರೆ RCB ಅಂತೂ ಕಾನ್ಫಿಡೆನ್ಸ್ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಹೋಮ್ ಮೆನ್ಯೂ 4 ಮ್ಯಾಚ್ ಅಜ್ಜಿಬಾಗೆಲ್ಲ ಸೋತೋಗ್ಬಿಟ್ಟಿದ್ದಾರೆ, ಗೆಲ್ಲೋವಂಥ ಮ್ಯಾಚ್ಗಳೆಲ್ಲ ಸೋತೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ 2 ಮ್ಯಾಚ್ ಅಂತೂ ಕೇಳಂಗಿಲ್ಲ, ತೀರಾ 1-2 ಮ್ಯಾಚು. ಸೊ ಇದನ್ನು ನೋಡ್ತು ಅಂದರೆ 2 ಮ್ಯಾಚ್ನ ಗೆಲ್ಲೇಬೇಕು. ಇವರು UPಗೂ ಹೊಡಿಬೇಕು, ಸಿಗಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತಾ, ಮುಂಬೈಗೂ ಕೂಡ ಹೊಡಿಲೇಬೇಕು. ಅದು ಇವ್ರಿಗಿನ್ನ ಮೇಲ್ಗಡೆ ಇದ್ದಾರೆ ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ. 2-2 ಹೊಡಿತು ಅಂತಂದರೆ ಕ್ವಾಲಿಫೈ ಆಗ್ತಾರೆ. 3 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗ್ಬೋದು ಅಂತ ಕೇಳಿದ್ರೆ 3 ಮ್ಯಾಚ್ನ ಗೆದ್ದು ಕೂಡ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಬರಬಹುದು. ಅವಾಗ ನೆಟ್ ರನ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಇವಾಗ RCB ರನ್ ರೇಟ್ನ ನೋಡ್ತು ಅಂದರೆ, ನೆಟ್ ರನ್ ರೇಟ್ನ ನೋಡ್ತು ಅಂತಂದರೆ -0.244 ಇದೆ. ಅವ್ರಿಗಿನ್ನ ಕೆಳಗಡೆ ಇರೋದು ಗುಜರಾತ್ ಅವರ ರನ್ ರೇಟು. ಸೊ ಏನು ಅಂಥ ಹೆವಿ ಏನು ಡಿಫ್ರೆನ್ಸ್ ಇಲ್ಲ, ಒಂದು ರೇಂಜಿಗೆ ಡಿಫ್ರೆನ್ಸ್ ಇದೆ. ಒಟ್ಟಿನಲ್ಲಿ ಬಾಟಮ್ 3 ಟೀಮ್ಸ್ ಏನು ನೆಗೆಟಿವ್ ಆಗೇನೇ ಇದೆ, ಟಾಪ್ 2 ಟೀಮ್ಸ್ ಮಾತ್ರ ಪಾಸಿಟಿವ್ ಆಗಿರೋದು ನೆಟ್ ರನ್ ರೇಟು. ಸೊ ಏನು ಅಂಥ ಹೆವಿ ಡಿಫ್ರೆನ್ಸ್ ಏನಿಲ್ಲ, ಒಂದು 2 ಮ್ಯಾಚಲ್ಲಿ ಮೇಕೌಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ 2 ಗೆಲ್ತು ಅಂದರೆ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಆರಾಮಾಗಿ ಕ್ವಾಲಿಫೈ ಆಗ್ಬೋದು. ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡೋಕ್ಕಾಗೋದಿಲ್ಲ ಅಷ್ಟೇನೆ, ಅಂದರೆ ಮೊದಲನೇ ಸ್ಥಾನದಲ್ಲಿ ಫಿನಿಶ್ ಮಾಡೋಕ್ಕಾಗೋದಿಲ್ಲ. ಒಟ್ಟಲ್ಲಿ ಕ್ವಾಲಿಫೈ ಅಂತೂ ಆಗ್ಬೋದು 2-2 ಹೊಡಿತು ಅಂತಂದರೆ.
ನೆಕ್ಸ್ಟ್ ಮ್ಯಾಚ್ನ ಸೋಲ್ತು ಅಂತ ಅಂದರೆ ಬಾಯಿಗೆ ಬರುತ್ತೆ, ಅದೇ ಅವರು ಗೆಲ್ಲಬೇಕು, ಇವ್ರು ಸೋಲ್ಬೇಕು, ಅವ್ರು ಗೆಲ್ಲಬೇಕು ಅಂತ ಅನ್ಕೊಂಡು ಕುತ್ಕೋಬೇಕಾಗ್ತದೆ. ಇವಾಗಲೇ ಸೀನು ಒಂಥರ ಟಫ್ ಕಾಣಿಸ್ತಿದೆ. ಯಾಕಂದರೆ UP ವಾರಿಯರ್ಸ್ ಅಂದ್ರೆ ಸಖತ್ತಾಗಿ ಗೆಲ್ತು ಅಂದರೆ ಅಪ್ಕಮಿಂಗ್ ಮ್ಯಾಚಸ್ಗಳು ಅವರು ಗೆಲ್ತು ಅಂದರೆ ಇನ್ನೇನು ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಅಂತ ನನ್ನ ಪ್ರಕಾರ ಕ್ವಾಲಿಫೈ ಆಗೇ ಆಗ್ತಾರೆ. ಹೆಂಗಿದ್ರು ಕೂಡ ಚೆನ್ನಾಗಿ ಆಡಿದ್ರು ಅವರು. ಸೊ ಇನ್ನೇನು ಇವ್ರಿಗೆ ಇರೋದೇ 2 ಮ್ಯಾಚ್ ಮುಂಬೈ ಮತ್ತು UP ಮೇಲೆ ಅಲ್ವಾ, ಅವ್ರು ಹೊಡಿಲೇಬೇಕು. ಅವ್ರು ಹೊಡಿತು ಅಂತಂದರೆ ಅಷ್ಟೇ RCB ಎಕ್ಸಿಟು ಗಾನ್ ಕೇಸು. ಸೊ ಈ ಟೂರ್ನಮೆಂಟ್ ಇವ್ರು ಸ್ಟಾರ್ಟ್ ಮಾಡಿದ್ದು ಯಾವ ಥರ, ಎಂಡ್ ಮಾಡ್ತಾ ಇರೋದು ಯಾವ ಥರ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಮಗ. ಸೊ ಸೀನ್ ನೋಡ್ತು ಅಂದರೆ RCB ಕ್ರಿಟಿಕಲ್ ಆಗಿದೆ ಸಿಚುವೇಶನ್. ಯಾಕಂದರೆ ಟಫ್ ಟೀಮ್ಸ್ ಮೇಲೆ ಇದೆ, ಮುಂಬೈ ಮತ್ತು UP ಮೇಲೆ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ನಿಮಗೇನು ಅನ್ನಿಸುತ್ತೆ, RCB ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ವಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.